ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಆನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರೋಬ್ಬರಿ 12 ಹಳ್ಳಿಗಳ ಜೀವನಾಡಿಯಾಗಿದ್ದ ಹಳ್ಳವೇ ಕಳ್ಳತನವಾಗಿದೆ. ಕಾಣೆಯಾದ ಹಳ್ಳವನ್ನು ಹುಡುಕಿಕೊಡೆ ಅಂತ ಅಧಿಕಾರಿಗಳ ಕದ ತಟ್ಟಿದ್ರೂ ನ್ಯಾಯ ಸಿಗದ ಹಿನ್ನೆಲೆ ಇಂದಿನಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಸಂತ್ರಸ್ತ ರೈತ ಕುಟುಂಬ ಸಮೇತ ಧರಣಿ ಕೂರಲು ಮುಂದಾಗಿದ್ದಾರೆ. ಆದರೆ ಸ್ಥಳೀಯ ಪೊಲೀಸರು ಮಾತ್ರ ಮೊದಲು ತಹಶೀಲ್ದಾರರ ಅನುಮತಿ ತನ್ನೆ ಆಮೇಲೆ ಬಂದೋಬಸ್ತ್ ಕೊಡ್ತೀವಿ ಅಂತ ಜಾರಿಕೊಂಡಿದ್ದಾರೆ. ಪೊಲೀಸರ ಈ ನಡೆಯಿಂದ ಬೇಸತ್ತಿರುವ ಅರ್ಜಿದಾರರು ಈಗ ನೇರವಾಗಿ ಉನ್ನತ ಅಧಿಕಾರಿಗಳ ಭೇಟಿಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಅಫಜಲ್ಪುರ ತಾಲೂಕಿನ ಬಿಲ್ವಾಡಿಕೆ ಗ್ರಾಮದ ಸರ್ವೆ ನಂಬರ್ 61ರಾಗ ಹಳ್ಳ ಹೋಗೋದಿಲ್ಲ. ಒಟ್ಟೆ ಬಿಲ್ವಾಡಿಕೆದಾಗ ಮುಂದೆ ಏನದ ಆನೂರು ಗ್ರಾಮದಾಗ ಹಳ್ಳ ಹೋಗೋ ಜಾಗ ಅದ. ಭೂಮಾಪಕರು ಏನದ ಕಳು ಮಾಡ್ಕೊಂಡು 8 ಎಕರೆ 14 ಗುಂಟೆ ಮಾಡ್ಯಾರ. ಅದು ಸರ್ಕಾರದ ಜಮೀನು 3 ಎಕರೆ ಇದ್ದಿದ್ದು ಪೂರಾ ಮಲ್ಲಾಬದಿತಾನ ಅದ. ಇದ್ದಿದ್ದು ಜಾಗದಾಗ ನಡಬರ್ಕ ಅಡ್ಡಿಗೇರಿ ಹೊಡೆದು ಅದು 8 ಎಕರೆ 14 ಗುಂಟೆ ಮಾಡ್ಯಾರ. ಅದೇನದ 2000 ಇಸ್ವಿ ಒಳಗ ಮಾಡಿದ್ದು. ನಾವು ಏನದ ತಾಲೂಕು ತಹಶೀಲ್ದಾರರಿಗೆ ಅರ್ಜಿ ಕೊಟ್ಟೆವು. ನಮ್ಗೆ ಹಳ್ಳ ಹೋಗೋ ಜಾಗ ತೋರಿಸ್ರಿ ಅಂತೇಳಿ ಬಂದು ಸರ್ವೇರ್ ಅಳತಿ ಮಾಡಿ ರಿಪೋರ್ಟ್ ಕೊಟ್ರ. ಅದಕ್ಕೆ ತಹಶೀಲ್ದಾರ್ ಸಹಿಯವ, ಎಲ್ಲರೂ ಸಹಿಯವ. ಈಗ ಏನದ ಅದು ಮ್ಯಾಪ್ನಾಗ ತೆಗೆದು ಬಿಟ್ಟರು. ಭೂದಾಖಲೆಗಳು ಮ್ಯಾಪ್ನಾಗ ತೆಗೆದು ಹಾಕ್ಯಾರ. ತೆಗೆದು ಹಾಕಿ ಈಗ ಏನಂತಾರ ಅವರು ನಂಬಲ್ಲಿ ಇಲ್ಲ ಅಂತ ಅಂತಾರ ಅವ್ರು. ಈಗ ಏನದ ನಾವು ಅರ್ಜಿ ಕೊಟ್ಟಿದ್ದೇವ್ರಿ, ಎಲ್ಲರೂ ಸರ್ವೆ ಮಾಡ್ಯಾರ. ಸರ್ವೆ ಮಾಡಿದ ಬಳಕ ಏನದ ADLR ನಮ್ಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರೆ. ಮುಂದೆ DDLRಗೆ ಹೋಗಿದ್ದೇವ್ರಿ, ಅವರು ಸರ್ವೆ ಮಾಡ್ಯಾರ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ರಿಪೋರ್ಟ್ನು ಕೊಟ್ಟಿಲ್ರಿ. AC ಮೇಡಮ್ ಬಲ್ಲಿ ಹೋಗಿದ್ದೇವ್ರಿ, ನನಗೆ ಸಂಬಂಧ ಅದ, ನನ್ನ ಕೆಲಸ ಅದ, ಮಾಡ್ತೀನಿ ಅಂದ್ರಿ. 7 ದಿನ ಸತ್ಯಾಗ್ರಹ ಕೂತಿದ್ರಿ. ಆವಾಗ ಏನಾರ ಅವ್ರು ಏನೂ ಮಾಡಲಿಲ್ಲ. ಹಿಂದ್ಗಡೆ ಯಾರು ಏನು ಫೋನ್ ಮಾಡಿ ಹೇಳಿದ್ರು ನಮ್ಗೆ ಎಬ್ಬಿಸಿ ಹಾಕಿಸ್ಕೊಟ್ರಿ. ಈಗ ಪುನಃ ಮತ್ತೆ ನಾನು ಹೋರಾಟ ಮುಂದುವರ್ಸಬೇಕಂತೇಳಿ ಏನದ 15ನೇ ತಾರೀಕು 6ನೇ ತಿಂಗಳ ನಾವು ಡೇಟ್ ಕೊಟ್ಟಿದ್ದೇವ್ರಿ. ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಪ್ರಾದೇಶಿಕ ಆಯುಕ್ತರು ಕೊಟ್ಟಿದ್ದೇವ್ರಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವ್ರಿ, ಉಪನಿರ್ದೇಶಕರು ಕೊಟ್ಟಿದ್ದೇವ್ರಿ, ಸಹಾಯಕ ಆಯುಕ್ತರು ಕೊಟ್ಟು ಎಲ್ಲ ಕಡೆ ಕೊಟ್ಟಿನ 15ನೇ ತಾರೀಕು ನಾನು ಹೋರಾಟ ಮಾಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ ಕೊಡ. ಅವ್ರು ಏನಾದ್ರು ನಮ್ಗೆ ಹಿಂಬರ ಕೊಟ್ಟಾರ. ಏನಂತೇಳಿ ಅವ್ರು ಏನೇನ ಬರ್ದಾರ ನಮ್ಗೆ ಗೊತ್ತಿಲ್ಲ. ಹಿಂಬರ ಕೊಟ್ಟ ಬಳಕ ನಮಗೆ ಏನೂ ಮಾಡಕ್ ಬರಲ್ಲ. ನಾವು ಮುಂದೆ ಏನದ ಪ್ರಾದೇಶಿಕ ಆಯುಕ್ತರು ಭೇಟಿಯಾಗಿ, ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ನಮ್ದು ಏನದ ಹಾಲತ್ತ ನಮ್ಗೆ ಯಾರೂ ಕರುಣೆ ತೋರಲಾಗ್ಯಾರ. ನಾವು ಮುಂದೆ ಏನದ ಅವ್ರ ಕೈಲಿ ಪರ್ಮಿಷನ್ ತೊಗೊಂಡು ನಾವು ಪುನಃ ಹೋರಾಟ ಆರಂಭಿಸ್ತೇವೆ. ಪುನಃ ನಾವು ಡೇಟ್ ಕೊಡ್ತೇವೆ. ಇದಕ್ಕೆ ಏನದ ಇವರು ಭೂ ದಾಖಲೆ ಸಹಾಯಕ ನಿರ್ದೇಶಕರು ನನಗೆ ಸಂಬಂಧ ಇಲ್ಲ ಅಂತಾರ, ತಹಶೀಲ್ದಾರ್ನು ನನಗೆ ಸಂಬಂಧ ಇಲ್ಲ ಅಂತಾರ. ಮತ್ತು ಯಾರು ಸಂಬಂಧಪಟ್ಟ ನಂಬರ್ ನಮಗೆ ಬರೆದು ಕೊಡ್ರಿ, ಎಲ್ಲಿ ಹೋಗಂತಾರ ಅಲ್ಲಿ ನಾವು ಹೋಗ್ತೇವೆ, ನಮಗೆ ಬರೆದು ಕೊಡ್ರಿ. ನಮಗೇನದ ಹಳ್ಳದಿಂದಾಗಿ ನಮ್ಮ ಹೊಲ ಬೆಳೆಲಾಗ್ಯದ, ಭಾಳ ಸಮಸ್ಯೆ ಹೊಂಟದ. ಏನದ ಹಳ್ಳದ ದಾರಿ ಹುಡುಕೊಡ್ರಿ, ನಮ್ಮ ಹಳ್ಳ ಕಳುವು ಆಗ್ಯದ. ಹಳ್ಳದ ದಾರಿ ಹುಡುಕೊಡ್ರಿ ದಯವಿಟ್ಟು. ಅಲ್ಲಿ ಇರೋದೇ 3 ಎಕರೆ 8 ಎಕರೆ 14 ಗುಂಟೆ ಮಾಡ್ಯಾರ. ನಮಗೇನದ ದಯವಿಟ್ಟು ಕೈ ಮುಗಿದು ಬೇಡ್ಕೋತೇವು. ಇಲ್ಲಾಂದ್ರೆ ನಮಗೆ ವಿಷ ಕೊಡೋದು ಸಾಯ ಪರಿಸ್ಥಿತಿ ಬರ್ತದ. ನೋಡಿ ದಯವಿಟ್ಟು ನಾವು ಕೈ ಮುಗಿದು ಬೇಡ್ಕೋತೇವೆ ಮೇಲಾಧಿಕಾರಿಗಳಿಗೆ. ನಮಗೇನದ ಹಳ್ಳ ಹುಡುಕೊಡ್ರಿ, ಹಳ್ಳ ಕಳುವಾಗ್ಯದ. ಭೂಮಾಪಕರು ಅಂತೂ ಏನಿಲ್ಲ, ಯಾರು ರೊಕ್ಕ ಕೊಡ್ತಾರ, ಯಾರ್ದ್ರ ಹೊಲ ಯಾರಿಗಾರ ಮಾಡೋಂಥ ಪರಿಸ್ಥಿತಿ ಬಂದು ಕೂತಾರ ಅವರು. ನಮಗಂದ್ರೆ ಎಲ್ಲ ತನ ಬೆಂಗಳೂರು ತಿರುಗಾಡಿದೇವ್ರಿ, ಡೈರೆಕ್ಟರ್ ಆಫೀಸ ಎಲ್ಲ ಕಡೆ ತಿರುಗಾಡಿದೇವ್ರಿ. ಏನೂ ಇಲ್ಲ, ನಮಗೆ ಏನೂ ಇಲ್ಲ. ಮಾಡ್ತೇವೆ ಅಂತ ಹೇಳ್ತಾರೆ, ಅಟ್ಟೆ ಗಪ್ಪಾಗಿ ಕುಂದಿರ್ತಾರೆ. ಏನೂ ನಮ್ಮ ಕರುಣೆ ತೋಲಾಗ್ಯಾರ. ಅದಕ್ಕೆ ಏನದ ನಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಮ ಹಳ್ಳ ಹುಡುಕೊಟ್ರೆ ಸಾಕು. ನಮ್ಗೆ ಅಳತಿ ಪ್ರೀತಿಗೆ ನಮ್ಗೆ ಏನು ಬೇಕಾಗಿಲ್ರಿ. ಸುಮ್ಕೆ ಅಳತಿ ಮಾಡೋರು ಏನೋ ರೊಕ್ಕ ತಿಂದು ಈ ಕಡೆ ಒಳ್ಳೆಪತ್ತ ಸುಳ್ಳು ಬೋಗಸ ಹಾಕಲ್ಕತ್ತಾರ ಅವ್ರು. ಅಲ್ಲಿ ಹೆಚ್ಚುವರಿ ತನಿಖೆ ಮಾಡಿದ್ರೆ ಅಲ್ಲಿ ಹೊಲ ಇದ್ದಿದ್ದು ಗೌರ್ಮೆಂಟ್ ನೀರು ಹೋಗೋ ಜಾಗನೇ ಅದ ರೀ. ಆನೂರದಿಂದ ಸಮಯ ಮುಂದೆ ಬಿಲ್ವಾಡಿ ಬೀದಾಗ ಹುಸಿ ಇರ್ತದೆ. ಬಿಲ್ವಾಡಿ ಬೀದಾಗ 2 ಎಕರೆ ಊಟಕರ ಅದ ರೀ. ಮುಂದೆ 28 ತೆಳಗ ಗೌರ್ಮೆಂಟ್ ಜಾಗನೇ ಅದ ರೀ. ಆ ಕಡೆ 28 ಸರ್ವೆ ನಂಬರ್ ಸಂಬಂಧ ಇಲ್ರಿ. ಮುಂದೆ ಈ ಕಡೆ ನಮ್ಮ ಸರ್ವೆ ನಂಬರ್ 61 ಮತ್ತು 5 ಬಿಲ್ವಾಡಿಕೆ ಸಂಬಂಧ ಸಪ್ರೇಟವಾಗಿ ನಡಬರ್ಕ ಹಳ್ಳ ಹೋಗೋ ಜಾಗ ಸರ್ಕಾರದ ಅದ ರೀ. ಅವ್ರು ಏನಾದ್ರು ಈ ಥರ ಮಾಡ್ಲಕತ್ತಾರಿ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ರೀ. ನಮಗೇನಾದ್ರು ನೆರವೇರಿಸಿಕೊಡ್ರಿ, ಹಳ್ಳ ಹೋಗೋ ದಾರಿ ಇಟ್ಟು ಹುಡುಕೊಡ್ರಿ ಅಷ್ಟೇ. ಅದಕ್ಕೆ ಬಿಟ್ಟು ನಮಗೆ ಏನು ಯಾವ ಸಮಸ್ಯೆನೂ ಬೇಕಾಗಿಲ್ಲ. ನಮ್ಮ ಹೆಸರು ಹಿರಗಣ್ಣ ತೇಜರಾವ್ ಪಾಟೀಲ್, ಸಾಕಿನ ಬಿಲ್ವಾಡಿಕೆ ರೀ, ತಾಲೂಕು ಅಫಜಲ್ಪುರ, ಜಿಲ್ಲೆ ಕಲಬುರಗಿ.